ಸರ್ಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಜಾತಿ ಗಣತಿಯ ವಿಚಾರದಲ್ಲಿ ಸಾಕಷ್ಟು ಆಕ್ಷೇಪಗಳು ಬರ್ತಾ ಇರುವಂಥದ್ದು. ನಮ್ಮ ಸಮುದಾಯದ ಜನಸಂಖ್ಯೆ ತುಂಬಾ ಕಡಿಮೆ ತೋರಿಸ್ತಾ ಇದ್ದಾರೆ ಅನ್ನೋ ಒಂದು ಆಕ್ಷೇಪಗಳು ಬೇರೆ ಬೇರೆ ಸಮುದಾಯಗಳಿಂದ ಬರ್ತಾ ಇರುವಂಥದ್ದು. ವಿಶೇಷವಾಗಿ ಒಕ್ಕಲಿಗ ಸಮುದಾಯ, ಅದೇ ರೀತಿಯಾಗಿ ಲಿಂಗಾಯತ ಸಮುದಾಯವೂ ಸಹ ಈಗಾಗಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿ ಹೋರಾಟಕ್ಕೂ ಸಹ ಸಜ್ಜಾಗ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಗೊಲ್ಲ ಮತ್ತು ಯಾದವ ಸಮುದಾಯದ ಜನಸಂಖ್ಯೆಯೂ ಸಹ ತುಂಬಾ ಕಡಿಮೆ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಅವರ ಸಮುದಾಯದ ನಾಯಕರಾಗಿರ್ತಕ್ಕಂಥ MLC ನಾಗರಾಜ್ ಯಾದವ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ತಮ್ಮ ಸಮುದಾಯದ ಜನಸಂಖ್ಯೆಯೂ ತುಂಬಾ ಕಡಿಮೆ ತೋರಿಸಿದ್ದಾರೆ ಅಂತಾರೆ, ಏನು ಹೇಳ್ತೀರಾ? ಖಂಡಿತವಾಗಲೂ ಕೂಡ ಆ ಪೇಪರ್ ವರದಿಗಳು ನೋಡಿದಾಗ ನನಗೂ ಕೂಡ ಆಘಾತ ಆಯಿತು. ಯಾವ ರೀತಿ ಇದೊಂದು 20-30 ಲಕ್ಷ ಇರತಕ್ಕಂಥ ಸಮುದಾಯಕ್ಕೆ ಕೇವಲ ಅದಕ್ಕೆ ಅರ್ಧಕ್ಕೆ ತೋರಿಸಿರ್ತಕ್ಕಂಥ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಒಂದು ರೀತಿಯಲ್ಲಿ ಅದಕ್ಕೊಂದು ಕೆನೆಪದರೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ. ಮತ್ತು ನಮ್ಮ ಗೊಲ್ಲರು ಮತ್ತು ಅದರ ಉಪಜಾತಿಗಳು ಒಂದು 28 ಇರ್ತಕ್ಕಂಥದ್ದು, ಮತ್ತು ಕಾಡುಗೊಲ್ಲರು ಸಪರೇಟ್ ಆಗಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ, ಅದು ಅವ್ರದ್ದು ಕೂಡ ಒಂದು 5-6 ಲಕ್ಷ ಇರ್ತಕ್ಕಂಥ ಜನ. ಇವೆಲ್ಲವೂ ಒಟ್ಟಿಗೆ ಸೇರಿದ್ರೆ ನಾವು ಒಂದು 30 ಲಕ್ಷ ಜನ ಇರಬೇಕಾಗಿರೋ ಸಂದರ್ಭದಲ್ಲಿ ಅದನ್ನು 10 ಲಕ್ಷ ತೋರಿಸಿರ್ತಕ್ಕಂಥದ್ದಕ್ಕೆ ನನಗೆ ಯಾಕೋ ಅಸಮಾಧಾನ ಇರತಕ್ಕಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ ಆ ಕೆನೆಪದರೆ ಅಂತಕ್ಕಂಥದ್ದು ತೆಗೆದಾಕ್ತಕ್ಕಂಥ ಕೆಲಸ ಮಾಡಬೇಕು. ಯಾದವ್ ಅಂತಕ್ಕಂಥದ್ದು ಗೊಲ್ಲರ ಅಂತಕ್ಕಂಥ ಒಂದೇ ಆಗಿರಬೇಕಾದ್ರೆ ಗೊಲ್ಲರನ್ನ 1A ಅಲ್ಲಿ ಇಟ್ಟಿದ್ದಾರೆ ಮತ್ತು ಯಾದವ್ರನ್ನ 1B ಅಲ್ಲಿ ಇಟ್ಟಿದ್ದಾರೆ. ಆ ಒಂದು ವಿಚಾರದಲ್ಲಿ ಸರಿ ಕಾಣೋದಿಲ್ಲ. ಅದೆಲ್ಲ ಒಂದೇ ಕಡೆ ಇರಬೇಕಾಗ್ತದೆ, 1A ಅಲ್ಲೇ ಇರಬೇಕಾಗ್ತದೆ. ಮಣ್ಣು ಮಾಡ್ತೀನಿ. ಅಂದರೆ ಈ ವರದಿನ ಒಪ್ಕೋತೀರಾ ಅಂತ? ವರದಿ ಒಪ್ಕೊಳ್ಳೋದಿಲ್ಲ. ವರದಿ ಏನು ಬಂದಿದೆ ಪತ್ರಿಕೆಗಳು, ನಾನು ಒರಿಜಿನಲ್ ವರದಿ ನೋಡಿಲ್ಲ ಇನ್ನು. ಆದರೂ ಕೂಡ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದೀನಿ, ಉಪಮುಖ್ಯಮಂತ್ರಿಗಳ ನಂಬಿಕೆ ಇಟ್ಕೊಂಡಿದ್ದೀನಿ. ವೈಜ್ಞಾನಿಕವಾಗಿರ್ತಕ್ಕಂಥದ್ರಲ್ಲಿ ನನ್ನ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಕೇಳ್ತೀನಿ, ಮುಖ್ಯಮಂತ್ರಿಗಳನ್ನು ಮಾತ್ರ ಹೇಳ್ತೀನಿ. ಅಂದರೆ ನಿಮ್ಮ ಈಗಾಗಲೇ ಮೀಸಲಾತಿ ವಿಚಾರ ಆಗಿರ್ಬೋದು, ಜನಸಂಖ್ಯೆ ವಿಚಾರ ಆಗಿರ್ಬೋದು, ಈ ಕುರಿತಂತೆ CM ಜೊತೆಗೆ ಏನಾಗಿ ಚರ್ಚೆ ಮಾಡ್ತೀರಾ ನೀವು ಅಂತ? ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮದು 10 ಲಕ್ಷ ಇರ್ತಕ್ಕಂಥ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ರೀಕನ್ಸಿಡರ್ ಮಾಡಬೇಕು. ಮತ್ತು ಕೆನೆಪದರ ಹಾಕಿರ್ತಕ್ಕಂಥದ್ದು ಹಿಂದುಳಿದ ವರ್ಗಗಳಿಗೆ ಅದನ್ನು ಮರುಪರಿಶೀಲನೆ ಮಾಡಬೇಕು. ಮತ್ತು ನಮ್ಮ ಮೀಸಲಾತಿಗಳನ್ನು ಫಿಕ್ಸ್ ಮಾಡೋ ಸಂದರ್ಭದಲ್ಲಿ ನಮಗೆ ಹೆಚ್ಚು ಮೀಸಲಾತಿಗಳನ್ನ ಕೊಡಬೇಕಾಗ್ತದೆ. ಯಾಕಂದರೆ ನಾವೆಲ್ಲ ಬುಡಕಟ್ಟು ಜನಾಂಗದವರು, ಪಶುಪಾಲಕರಾಗಿರ್ತಕ್ಕಂಥವ್ರು ಮತ್ತು ಹಳ್ಳಿಗಾಡಿನಲ್ಲಿರ್ತಕ್ಕಂಥವ್ರು, ತೀರಾ ಬಡತನದಲ್ಲಿರ್ತಕ್ಕಂಥವ್ರು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತುಂಬ ಬಡತನದಲ್ಲಿರೋದ್ರಿಂದ ನಮಗೆ ನ್ಯಾಯ ಕೊಡಿಸೋ ಕೆಲಸನ ಸಿದ್ದರಾಮಯ್ಯ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀವಿ. ನೀವೇ ಸರ್ಕಾರದಲ್ಲಿ ಇದ್ದಂಥವರೇ ನೀವೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ BJP ಮತ್ತು JDSನವರು ಈ ವರದಿಯನ್ನು ಕಸದ ಬುಟ್ಟಿಗೆ ಒಗಿರಿ ಅಂತ ಹೇಳ್ತಾ ಇದ್ದಾರೆ. ಅವರು BJP JDS ಅವರಿಗೆ ಅವ್ರಿಗೆ ಬರೀ ಕೇವಲ ರಾಜಕಾರಣ ಮಾಡ್ತಾರೆ ಹೊರತು, ನಾನು ಒಂದು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಪಕ್ಷದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ನಾವು ಸಾಮಾಜಿಕ ನ್ಯಾಯ ಪರ ಇರಬೇಕು ಅಂತಕ್ಕಂಥ ವಿಚಾರವೇ ಹೊರತು ಯಾರಿಗೂ ವಿರೋಧ ಮಾಡ್ತಕ್ಕಂಥ ವಿಚಾರ ನನ್ನಲ್ಲಿಲ್ಲ ಅನ್ನೋ. ಈ ವರದಿಯಲ್ಲಿ ಪ್ರಬಲ ಸಮುದಾಯಗಳಿಗೆ ಅನ್ಯಾಯ ಆಗುವಂಥ ವಿಚಾರಗಳೇ ಆಗಿವೆ ಅನ್ನೋ ಒಂದು ಮಾತುಗಳು. ಇಲ್ಲಿ ಪ್ರಬಲ ಸಮುದಾಯಗಳು ಅಥವಾ ಶೋಷಿತ ವರ್ಗಗಳ ಪ್ರಶ್ನೆ ಬರಲ್ಲ. ಸಾಮಾಜಿಕ ನ್ಯಾಯ, ವಾಸ್ತವಾಂಶಗಳು ಮತ್ತು ನಿಜಾಂಶಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ನೋಡಬೇಕಾಗ್ತದೆ. ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಶೋಷಿತ ವರ್ಗಗಳ ಆಗಿರ್ತಕ್ಕಂಥ ವೈಪರೀತ್ಯನ ಚೆಕ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ಕೇಳ್ತೀವಿ. ಮೀಸಲಾತಿ ಹೆಚ್ಚಳ ಬಗ್ಗೆ ಏನು ಹೇಳ್ತೀರಾ? ಮೀಸಲಾತಿ ಹೆಚ್ಚಿಸಬೇಕಾಗ್ತದೆ. ಮೊದಲು ಕ್ಯಾಟಗರಿ 1ನಲ್ಲಿದ್ದಂಥ ಸಂದರ್ಭದಲ್ಲಿ ಅದು 4% ಇತ್ತು. 95 ಜಾತಿಗಳಿತ್ತು, 376 ಉಪಜಾತಿಗಳು. ಇದೀಗ ಬಹಳ ಜಾತಿಗಳೆಲ್ಲ ಸೇರಿಸಿ 1A ಅಂತ ಮಾಡಿರ್ತಕ್ಕಂಥದ್ದು. ಅದನ್ನು ಕನಿಷ್ಠ ಪಕ್ಷ 8ರಿಂದ 10%ಗೆ ಇನ್ಕ್ರೀಸ್ ಮಾಡಬೇಕಂತ ಮನವಿಯನ್ನು ಮಾಡ್ತೇನೆ. ಇದಿಷ್ಟು ಗೊಲ್ಲ ಮತ್ತು ಯಾದವ ಸಮುದಾಯದ ನಾಯಕರಾಗಿರ್ತಕ್ಕಂಥ ನಾಗರಾಜ್ ಯಾದವ್ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.